ಆಳ್ವಾಸ್ ಪ್ರೀ ಯೂನಿವರ್ಸಿಟಿ ಕಾಲೇಜ್. ನಾನು ಯಾರು ಏನು ಗೊತ್ತಿಲ್ಲ. 4 ಗಂಟೆ 5 ಗಂಟೆಗೆ ಎಬ್ಬಿಸ್ತಾರೆ, ನಿನ್ ಕೈಲಿ ಆಗಲ್ಲ, ನೀನು ಎದ್ದೇಳೋದೇ 9-10 ಗಂಟೆಗೆ. ಟ್ರೈ ಮಾಡು, ನನ್ನ ಕೈಲಿ ಆಗ್ಲಿಲ್ಲ. ಫುಲ್ ಟೈಮ್ ಕಾಂಟೆಂಟ್ ಕ್ರಿಯೇಟರ್ ಆಗ್ಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ನಿಮ್ ಏಜ್ ಏನು ಅಂತ ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದೀಕ್ಷಾ ಲೈಫ್ ಸ್ಟೈಲ್ ಬ್ಲಾಗ್ಸ್. ಸೊ ಎಷ್ಟೊಂದು ದಿನ ಆಗಿತ್ತು ನಾನು ಯೂಟ್ಯೂಬ್ ವಿಡಿಯೋ ಅಪ್ಲೋಡ್ ಮಾಡಿ, ಆ್ಯಂಡ್ ಐ ಆಮ್ ಸೋ ಸಾರಿ. ನಾನು ಎಷ್ಟೇ ಟ್ರೈ ಮಾಡು ನನ್ನ ಕೈಲಿ ಆಗಲಿಲ್ಲ, ಬಿಕಾಸ್ ನಾನು ಫೈನಲ್ ಇಯರಲ್ಲಿದ್ದೆ. ಸೊ ಐ ಕುಡಂಟ್ ಬ್ಯಾಲೆನ್ಸ್ ಮೈ ಇನ್ಸ್ಟಾಗ್ರಾಮ್, ಕಾಲೇಜ್, ಇಂಟರ್ನ್ಶಿಪ್ಸ್, ಅಸೈನ್ಮೆಂಟ್ಸ್ ಆ್ಯಂಡ್ ಎವ್ರಿಥಿಂಗ್. ಸೋ ಮೆನಿ ಥಿಂಗ್ಸ್ ವೈ ಗೋಯಿಂಗ್ ಆನ್ ಇನ್ ಮೈ ಲೈಫ್. ಸೊ ಹಾಗಾಗಿ ಐ ಆಮ್ ಡನ್ ಆಲ್ ಆಫ್ ದ್ಯಾಟ್, ಆ್ಯಂಡ್ ಐ ಫೈನಲಿ ಡಿಸೈಡೆಡ್ ಟು ಬಿ ಅ ಫುಲ್ ಟೈಮ್ ಕಾಂಟೆಂಟ್ ಕ್ರಿಯೇಟರ್ ಆಗಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ನೀವು ನನ್ನ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು, ಅಥವಾ ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋವರ್ಸ್ ಆಗಿರ್ಬೋದು, ಅಥವಾ ಸಪೋಸ್ ನೀವು ನನ್ನ ಫಸ್ಟ್ ಟೈಮ್ ನೋಡ್ತಿದ್ರೆ, ಹಾಯ್, ಮೈ ನೇಮ್ ಇಸ್ ದೀಕ್ಷಾ. ಸೊ ಹಾಗಾಗಿ ಇದು ಪರ್ಸ್ನಲ್ ಇಂಟ್ರಡಕ್ಷನ್. ಸೊ ನನ್ನ ಹೆಸರು ಬಂದ್ಬಿಟ್ಟು ದೀಕ್ಷಾ ಎಲ್. ಸೊ ಎಲ್ ಬಂದ್ಬಿಟ್ಟು ನಮ್ಮ ಅಪ್ಪನ ಇನಿಷಿಯಲ್, ಸೊ ಇಟ್ಸ್ ದೀಕ್ಷಾ ಲಿಂಗಪ್ಪ ಅಂತ. ಆ್ಯಂಡ್ ಸೆಕೆಂಡ್ ಬಂದ್ಬಿಟ್ಟು ವಾಟ್ ಈಸ್ ಯೋರ್ ಏಜ್. ಎಷ್ಟೊಂದು ಜನ ಕೇಳ್ತಿದ್ರಿ ಇನ್ಸ್ಟಾಗ್ರಾಮಲ್ಲಿ, ಅಕ್ಕ ನಿಮ್ಮ ಏಜ್ ಏನು ಅಂತ. ಸೊ ನನ್ನ ಏಜ್ ಬಂದ್ಬಿಟ್ಟು ಸ್ವೀಟ್ 21. ಮಾರ್ಚಲ್ಲಿ ಐ ಜಸ್ಟ್ ಟರ್ನ್ 21. ಸೊ ನೆಕ್ಸ್ಟ್ ಇಯರ್ ಐ ಬಿ 22. ಆಯಿತಾ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ವೇರ್ ಡು ಯು ಲಿವ್ ಕರೆಂಟ್ಲಿ. ಗೈಸ್, ನಿಜ ನಾನು ಏನು ಮರ್ತೋಗ್ಬಾರ್ದು ಅಂತ ನಾನು ಎಲ್ಲ ಪಾಯಿಂಟರ್ಸ್ ಅಲ್ಲಿ ಹಾಕಿಬಿಟ್ಟು ಇಟ್ಟಿದ್ದೀನಿ. ಸೊ ದಟ್ ಐ ಡೋಂಟ್ ಮಿಸ್ ಎನಿ ಆಫ್ ದ ಪಾಯಿಂಟ್ಸ್ ಯು ಆಸ್ಕ್ ಮೀ ಪರ್ಸ್ನಲ್ ಕ್ವೆಶನ್ಸ್. ಸೊ ನಾನು ಮುಂಚೆನೂ ನಾನು ಇನ್ಸ್ಟಾಗ್ರಾಮ್ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ದೀನಿ, ಆ್ಯಂಡ್ ಯೂಟ್ಯೂಬಲ್ಲೂ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಬಟ್ ನಿಮಗೆ ಆ್ಯಕ್ಚುಲಿಗೆ ನಾನು ಯಾರು ಏನು ಗೊತ್ತಿಲ್ಲ. ಇಟ್ಸ್ ಲೈಕ್ ಅ ಇಂಟ್ರೊಡಕ್ಷನ್ ಆಫ್ ಮೈ ಸೆಲ್ಫ್ ಟು ಯು, ಆಲ್ ಆಫ್ ಯು. ಸೊ ಗೈಸ್, ನನ್ನ ಚೈಲ್ಡ್ಹುಡ್ ಬಂದ್ಬಿಟ್ಟು ನಾನು 2nd ಸ್ಟ್ಯಾಂಡರ್ಡ್ವರೆಗೂ ನಾನು ಕೋಲಾರಲ್ಲಿದ್ದೆ. ಐ ಸ್ಟಡಿಡ್ ದೆ. ದೆನ್ ನಾನು ನನ್ನ ಪೇರೆಂಟ್ಸ್ ಎಲ್ಲ ಬ್ಯಾಂಗ್ಳೂರಿಗೆ ಶಿಫ್ಟ್ ಆಗಿದ್ವಿ. ಸೊ ಇಲ್ಲಿ ಮನೆ ಕಟ್ಸ್ಬೇಕು ಅಂತ. ಸೊ ಫ್ರಮ್ ಪಾಸ್ಟ್ 10-15 years, more than 10-15 years, ಐ ಆಮ್ ಸ್ಟೇಯಿಂಗ್ ಇನ್ ಬ್ಯಾಂಗ್ಳೂರ್ ಓನ್ಲಿ. ಸೊ ನನ್ನ ಸ್ಕೂಲಿಂಗ್ ಬಂದ್ಬಿಟ್ಟು 3rd standard to 10th standard ಬ್ಯಾಂಗ್ಳೂರಲ್ಲಿ ಆಗಿದ್ದು, ಸೆಂಟ್ ಪೀಟರ್ ಸ್ಕೂಲ್. ಆ್ಯಂಡ್ 11th and 12th ಬಂದ್ಬಿಟ್ಟು ಆಳ್ವಾಸ್ ಪ್ರೀ ಯೂನಿವರ್ಸಿಟಿ ಕಾಲೇಜ್, ಮಂಗಳೂರಲ್ಲಿರೋದು, ಮೂಡಬಿದ್ರೆಯಲ್ಲಿ. ಸೊ ಆಳ್ವಾಸ್ ಏನಕ್ಕೆ ಚೂಸ್ ಮಾಡಿದೆ, ಏನಕ್ಕೆ ಹಾಸ್ಟೆಲ್ ಅಂತ ಹೇಳಿದ್ರೆ, ಎಲ್ಲರೂ ಹೇಳಿದ್ರು 4 ಗಂಟೆ 5 ಗಂಟೆಗೆ ಎಬ್ಬಿಸ್ತಾರೆ, ನಿನ್ನ ಕೈಲಿ ಆಗಲ್ಲ, ನೀನು ಎದ್ದೇಳೋದೇ 9-10 ಗಂಟೆಗೆ, ಏನಕ್ಕೆ ಹೋಗ್ತೀಯಾ, ಸುಮ್ಮನೆ ಇರು, ಆರಾಮಾಗಿ ಮನೇಲಿರು ಅಂತ. ಬಟ್ ಅದೇನೋ ಗೊತ್ತಿಲ್ಲ ಗೈಸ್, ಆ ಮೂಮೆಂಟ್ಗೆ ಏನು ಅನಿಸ್ತೋ ಇಲ್ಲೋ, ನಮ್ದೆಲ್ಲ ಕೋವಿಡ್ ಬ್ಯಾಚ್. ಸೊ ಮನೇಲಿ ಇದ್ದು ಬೋರ್ ಆಯಿತು. ಸೊ ಹೊಸ ಚೇಂಜ್ ಬೇಕಂತ, ಜಸ್ಟ್ ಬಿಕಾಸ್ ಐ ವಾಂಟೆಡ್ ಅ ನ್ಯೂ ಚೇಂಜ್, ನಾನು ಹಾಸ್ಟೆಲ್ ಚೂಸ್ ಮಾಡಿದ್ದು. ಆ್ಯಂಡ್ ಸೆಕೆಂಡ್ ರೀಸನ್, ಇಂಡಿಪೆಂಡೆಂಟ್ ಆಗಬೇಕು, ಅಪ್ಪ ಅಮ್ಮ ಇಲ್ದಾಗಲೂ ಹೆಂಗಿರಬೇಕು, ಮತ್ತು ಹೊಸ ಜಾಗಕ್ಕೆಲ್ಲ ಅಡ್ಜಸ್ಟ್ ಆಗಕ್ಕೆ ನಂಗೆ ಸ್ವಲ್ಪ ಕಡಿಮೆ ಇತ್ತು. ಬಟ್ ಇವಾಗ ಎಲ್ಲಾದರೂ ಬಿಡಿ, ನಾನು ಆರಾಮಾಗಿ ಅಡ್ಜಸ್ಟ್ ಆಗ್ತೀನಿ ಆ ಥರ. ಸೊ ಥ್ಯಾಂಕ್ಸ್ ಟು ಆಳ್ವಾಸ್. ಸೊ ಅದು ಬಂದ್ಬಿಟ್ಟು ನನ್ನ 11th and 12th standard ಸ್ಟೋರಿ. ಆಳ್ವಾಸಿಂದ ಬಂದಮೇಲೆ ಐ ಜಾಯಿನ್ ದಯಾನಂದ್ ಸಾಗರ್ ಕಾಲೇಜ್. ಐ ಚೂಸ್ ಬಿ ಕಾಮ್ ವಿತ್ ಸಿ ಎಸ್ ಬಂದ್ಬಿಟ್ಟು ಕಂಪ್ನಿ ಸೆಕ್ರೆಟರಿ. ಇಟ್ ಇಸ್ ಲೈಕ್ ಸಿಮಿಲರ್ ಟು ಚಾರ್ಟೆಡ್ ಅಕೌಂಟೆಂಟ್, ಬಟ್ ಚಾರ್ಟೆಡ್ ಅಕೌಂಟೆಂಟ್ ಇಸ್ ರಿಲೇಟೆಡ್ ಟು ಅಕೌಂಟ್ಸ್, ಸಿ ಎಸ್ ಇಸ್ ರಿಲೇಟೆಡ್ ಟು ಲಾ. ಆಯಿತಾ. ಸೊ ಹಾಗಾಗಿ ಐ ವಾಸ್ ನಾಟ್ ಏಬಲ್ ಟು ಬ್ಯಾಲೆನ್ಸ್ ಬಿ.ಕಾಮ್ ಆ್ಯಂಡ್ CS. ಬಟ್ ನಾನು CS ನಾನು 12th ಇದ್ದಾಗಲೇ ನಾನು ಫಸ್ಟ್ ಅಟೆಂಪ್ಟಲ್ಲೇ ನಾನು ಫೌಂಡೇಶನ್ ಎಕ್ಸಾಮ್ ಕ್ಲಿಯರ್ ಮಾಡಿದ್ದೆ. ನನಗೆ ಆ ರಿಸ್ಕ್ ತೊಗೊಳಕ್ಕೆ ಇಷ್ಟ ಇರಲಿಲ್ಲ ಅನಿಸುತ್ತೆ. ಮೇ ಬಿ ಮುಂದೆ ಮಾಡ್ಬೋದು ಅಂದ್ಬಿಟ್ಟು ಐ ಡ್ರಾಪ್ CS ಆ್ಯಂಡ್ ಬಿ.ಕಾಮ್ ಕಡೆನೇ ನಾನು ಕಂಪ್ಲೀಟ್ ಫೋಕಸ್ ಮಾಡಿದೆ. ದೆನ್ ಬಿ.ಕಾಮ್ ಜೊತೆ ನಾನು ಕಾಂಟೆಂಟ್ ಕ್ರಿಯೇಷನ್ ಹಾಗೆ ಜರ್ನಿ ಶುರು ಆಯಿತು. ಸೊ ಹಿಯರ್ ಐ ಆಮ್ ಟುಡೇ. ಹಲೋ. ಸೊ ಇಷ್ಟು ನನ್ನ ಸ್ಟಡೀಸ್ ವಿಷಯ. ಸೊ ಗೈಸ್, ಬೇಸಿಕಲಿ ನಾನು ಪ್ರಾಪರ್ ಕನ್ನಡತಿ, ಪಕ್ಕಾ ಬೆಂಗಳೂರು ಹುಡುಗಿ ನಾನು, ಆಯಿತಾ. ಅದಾದಮೇಲೆ ಹಾರ್ಡ್ಕೋರ್ ಫ್ಯಾನ್ ಆಫ್ RCB. ಖುಷಿಗೋಸ್ಕರ ನಾನು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ದೀನಿ ವಿತ್ a lot of interest, lot of energy. Guys, I have just 6 months or max to max 1 year. I need to prove myself that I can do anything what I need. So ಈ ಚಾನಲ್ ನಿಮ್ಗೆ ಏನೇನು ಸಿಗುತ್ತೆ ನೋಡೋಕ್ಕೆ. ಫಸ್ಟ್ ಇಸ್ ಸ್ಕಿನ್ ಕೇರ್, ಸೆಕೆಂಡ್ ಮೇಕಪ್, ಥರ್ಡ್ ಅಡ್ವೆಂಚರ್ ಆ್ಯಕ್ಟಿವಿಟೀಸ್. ನನಗೆ ತುಂಬ ಇಷ್ಟ ಅಡ್ವೆಂಚರ್ ಆ್ಯಕ್ಟಿವಿಟೀಸ್ ಎಲ್ಲ ಮಾಡೋದು. ಮತ್ತು ನನಗೇನು ಗೊತ್ತಾ, ಟ್ರಿಪ್ಸ್ಗೆ ಹೋಗೋದಂದರೆ ತುಂಬ ಇಷ್ಟ. ಒಂದು ಜಾಗದಲ್ಲೇ ನಂಗೆ ಇರೋಕ್ಕೆ ಕಷ್ಟ ಆಗಿಬಿಡುತ್ತೆ. ಸೊ ನನಗೆ ಟ್ರಿಪ್ಸ್ ಹೋಗೋಕ್ಕೆ ಇಷ್ಟ. ಬೋರ್ ಆದರೆ ಐ ಗೋ ಶಾಪಿಂಗ್, ಮೇ ಬಿ ಲೈಕ್ ಅ ಕೆಫೆ ಹಾಪಿಂಗ್ ಆರ್ ಟ್ರಿಪ್. ಲೈಕ್ ಹೆಂಗಂತ ಹೇಳಿದ್ರೆ, ನನಗೆ ಟ್ರಿಪ್ಸ್ ಅಂದರೆ ಎಷ್ಟು ಇಷ್ಟ ಹೋಗೋಕ್ಕೆ ಅಂತ. ಹೊಸ ಜನ, ಹೊಸ ಜಾಗ. It's a complete new experience which I really enjoy. And guys, one more thing, I just have one request. ಪ್ಲೀಸ್ ನನ್ನ ಇನ್ಸ್ಟಾಗ್ರಾಮ್ ಪೇಜ್ನ ಚೆಕ್ ಮಾಡಿಲ್ಲ ಅಂತ ಹೇಳಿದ್ರೆ, ಇಲ್ಲಿ ನಾನು ಇನ್ಸ್ಟಾಗ್ರಾಮ್ ಹ್ಯಾಂಡಲ್ನ ಮೆನ್ಷನ್ ಮಾಡಿರ್ತೀನಿ. ದಯವಿಟ್ಟು ಒಂದೇ ಒಂದ್ಸಲ ಹೋಗ್ಬಿಟ್ಟು ಇನ್ಸ್ಟಾಗ್ರಾಮ್ ಪೇಜ್ ಓಪನ್ ಮಾಡಿ. ಯು ವಿಲ್ ಗೆಟ್ ಟು ಸಿ ಅ ಲಾಟ್ ಆಫ್ ವಿಡಿಯೋಸ್, ಬೇಸಿಕ್ಲಿ ಕಂಪ್ಲೀಟ್ ರಾ. ನಾನು ಇವಾಗ ಹೆಂಗೆ ಕ್ಯಾಮ್ರಾದಲ್ಲಿ ನಿಮ್ಮ ಜೊತೆ ಮಾತಾಡ್ತಿದ್ದೀನೋ, ದಿಸ್ ಇಸ್
ಹೌ ಐ ಆಮ್. ಅಕಸ್ಮಾತ್ ನೀವು ಎದುರುಗಡೆ ಬಂದ್ರೂ ಐ ಬಿ ಲೈಕ್ ದಿಸ್ ಓನ್ಲಿ, ಹಾಯ್ ಹಲೋ ಹಾಯ್, ಫುಲ್ ಜೋಶಲ್ಲಿ ಖುಷಿಯಾಗಿ ಮಾತಾಡ್ಸ್ತೀನಿ. ಸೊ ಐ ಆಮ್ ನಾಟ್ ಪ್ರಿಟೆಂಡಿಂಗ್ ಎನಿ ಒನ್ ಎಲ್ಸ್. ನಾನು ಬೇರೆಯವ್ರು ಆಗೋಕ್ಕೆ ಇಷ್ಟಪಡಲ್ಲ. ದಿಸ್ ಇಸ್ ಜಸ್ಟ್ ಮೀ, ದಿಸ್ ಹೌ ಐ ಆಮ್. ಸೊ ಇನ್ನೂ ನನ್ನ ವೀಡಿಯೋಸ್, ಯೂಟ್ಯೂಬ್ ವ್ಲಾಗ್ಸ್ ಮತ್ತು ಇನ್ಸ್ಟಾಗ್ರಾಮ್ ವೀಡಿಯೋಸ್ ಎಲ್ಲ ನೋಡ್ತಿದ್ದಾರೆ, ನಾನು ಹಿಂಗೆ ಅಂತ ನಿಮಗೂ ಗೊತ್ತಾಗ್ಬಿಡುತ್ತೆ. ಸೊ ಅಷ್ಟೇ ಗಾಯ್ಸ್, ಒಂದ್ಸಲ ಹೋಗ್ಬಿಟ್ಟು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ನ ಚೆಕ್ ಮಾಡಿ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಆ್ಯಂಡ್ ನನ್ನ ಇನ್ಸ್ಟಾಗ್ರಾಮ್ ಇಷ್ಟ ಆಗಿದ್ರೆ ಅಲ್ಲೂ ಹೋಗ್ಬಿಟ್ಟು ಫಾಲೋ ಮಾಡಿ, ಆಯಿತಾ? ಬಾಯ್, ಸಿ ಯು ಇನ್ ಮೈ ನೆಕ್ಸ್ಟ್ ವಿಡಿಯೋ.